ಫಸ್ಟ್ ಡೇ ವೆನ್ ದಿಸ್ ಇನ್ಸಿಡೆಂಟ್ ಹ್ಯಾಪಂಡ್ ಆವಾಗ ನಮಗೆ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಇರಲಿಲ್ಲ. ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿದ ಬಳಕೆ ಮಾಡಿ ವಿ ಏಬಲ್ ಟು ಗೆಟ್ ಸಮ್ ಕ್ಲೂಸ್. ಆದ ನಂತರ ಮುಖ್ಯವಾಗಿ ನಮ್ಮದು ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ವಿ ಏಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್. ಆದ ನಂತರ ನಾವು ಇದರದ್ದು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ we were able to find out the locations. Then I don't want to disclose the methodology, but we were constantly changing the accused. Sir, ಇದರಲ್ಲಿ ಖಾಲಿ ಅಷ್ಟೇ ಜನ ಇದ್ರೆ ಅಥವಾ ತುಂಬ ದೊಡ್ಡ ಗ್ಯಾಂಗ್ ಇದೆ? ಈಗ ಸದ್ಯಕ್ಕೆ ಇದರ ಮಾಹಿತಿ ನಮ್ಮ ಹತ್ರ ಇಲ್ಲ. ಯಾಕಂದರೆ ಒನ್ಸ್ ವಿ ಟೇಕ್ ದ ಅಕ್ಯೂಸ್ ಇನ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟ್ರೋಗೇಷನ್ ಆಧಾರ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಕೃತ್ಯಗೆ ಒಂದು ನಡೆಸ್ಕೊಂಡಿದ್ದಾರೆ ಅದು ಎಲ್ಲ ನಮಗೆ ಆವಾಗ ಗೊತ್ತಾಗ್ತದೆ. ಸರ್, ಏನೆಲ್ಲ ಇದು ವೆಪನ್ಸ್ ರಿಕವರಿ ಆಗಿದೆ? ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಮತ್ತು ಪಿಸ್ಟಲ್ ಅಲ್ಲಿಂದ ರಿಕವರ್ ಆಗಿದೆ. ಸರ್, ಲೋಕಲ್ ಏನಾದರೂ ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ. ಯಾಕೆಂದರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನನಗೆ ಕಷ್ಟ ಅನಿಸ್ತಾ ಇದೆ. ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ ನಾಳೆ ನಾಡಿದ್ದು ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಘಟನೆಗಳಿಗೆ ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಒನ್ ಥಿಂಗ್ ಐ ಮಸ್ಟ್ ಸೇ ದಟ್ ಈ ಪೂರ್ತಿ ನಡುವೆಯಲ್ಲಿ ನಮಗೆ ಸ್ಟೇಟ್ ಇಂಟೆಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಮನ್ಯ ಬಾಲ್ಕರ್ ಸರ್ ಆ್ಯಂಡ್ DIG ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬ ನಮಗೆ ಸಹಯೋಗ ಕೊಟ್ಟರು. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ ಯು.